ಹಲೋ ಸ್ನೇಹಿತರೆ, ಗೊಂಬೆಗಳ ಹಬ್ಬಕ್ಕೆ ನಿಮ್ಮನ್ನೆಲ್ಲ ಕರೆದೊಯ್ತಾ ಇದ್ದೀನಿ. ಇದು ನಡೆದಿರೋದು ಕುಮಾರಸ್ವಾಮಿ ಲೇಔಟ್ನಲ್ಲಿರುವಂಥ ಗಂಧದ ಗುಡಿ ಗ್ರಂಥಾಲಯದಲ್ಲಿ. ಇಲ್ಲಿ ಗೊಂಬೆಗಳನ್ನು ಇಟ್ಟಿದ್ದಾರೆ. ಗೊಂಬೆ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಈ ಗೊಂಬೆಗಳಲ್ಲಿ ವಿವಿಧ ಬಗೆಯಲ್ಲಿ ಜೋಡಿಸಿ ಇಟ್ಟಿದ್ದಾರೆ. ನಾವು ಒಮ್ಮೆ ಈ ಕಡೆ ಕಣ್ಣು ಹಾಯಿಸಿ ಬರೋಣ. ನೋಡಿ, ವಿವಿಧ ಬಗೆಯ ಹಣ್ಣಿನ ಪಕ್ಷಿಗಳನ್ನು ಇಟ್ಟಿದ್ದಾರೆ. ಹಾಗೆ ಮಕ್ಕಳಿಗೆ ಆಡುವಂಥ ಸಾಮಾನು ಕೂಡ ಇಟ್ಟಿದ್ರು. ಇದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ಕರಕುಶಲತೆಯನ್ನು ಚಿತ್ರದಲ್ಲಿ ವರ್ಣನೆಯನ್ನು ಕೂಡ ಮಾಡಿದ್ದಾರೆ ಇವರು. ಅದೇ ರೀತಿ ಗ್ರಂಥಾಲಯದಲ್ಲಿ ಈ ರೀತಿಯಾದ ಜೋಡಣೆಯನ್ನು ನಾವು ಎಲ್ಲೂ ಕಾಣೋಕ್ಕೆ ಸಾಧ್ಯ ಇಲ್ಲ. ಬಟ್ ಇದು ಫ್ಯಾಮಿಲಿ ಅನ್ನೋ ಥರ ಕ್ರಿಯೇಟ್ ಮಾಡೋದಕ್ಕೋಸ್ಕರನೇ ಇವರು ಒಂದು ಮನೆ ಎನ್ನುವಂಥ ರೀತಿಯಲ್ಲಿ ಈ ಗೊಂಬೆಗಳ ಜೋಡಣೆಯನ್ನು ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಹಾಗೆ ವಿವಿಧ ಬಗೆಯ ಗೊಂಬೆಗಳ ಜೊತೆಗೆ ಇಲ್ಲಿ ಬಂದಿರುವಂಥ ಇವರು ಕೂಡ ಚಿತ್ರಕಲೆಯಲ್ಲಿ ಇವುಗಳಿಗೆ ಸಂಬಂಧಪಟ್ಟದ್ದನ್ನು ವರ್ಣನೆಯನ್ನು ಕೂಡ ಮಾಡಿದ್ದಾರೆ. ದೇವತೆಗಳನ್ನು ಕಾಣ್ಬೋದು ನಾವು ಇಲ್ಲಿ. ದೇವತೆಗಳ ಜೋಡಣೆಯನ್ನು ಕೂಡ ಮಾಡಿದ್ದಾರೆ. ರಾಮ, ಸೀತೆ, ಲಕ್ಷ್ಮಣನನ್ನು ಕೂಡ ಕೂರಿಸಿದ್ದಾರೆ. ಹಾಗೆ ವಿವಿಧ ಬಗೆಯ ಗಣಪತಿಗಳನ್ನು ಇಡ್ಬೋದು. ಆಮೇಲೆ ಚಿಕ್ಕ ಚಿಕ್ಕ ಇದರಲ್ಲಿ ಗೌರಿಯನ್ನು ಇಟ್ಟಿದ್ದಾರೆ. ಗೌರಿ ಮೂರ್ತಿಗಳನ್ನು ಶೃಂಗರಿಸಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನೀವು ಒಮ್ಮೆ ವಿಸಿಟ್ ಮಾಡಿ, ಹಾಗೆ ಗ್ರಂಥಾಲಯಕ್ಕೆ ಸೇರಿಕೊಳ್ಳಿ. ಆಜೀವ ಪರ್ಯಂತ ಮೆಂಬರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ನೀವು ಕೂಡ ಭಾಗಿಯಾಗಿ, ಹಾಗೆ ನಿಮ್ಮ ಮಕ್ಕಳಿಗೆ ಓದುವ ಹವ್ಯಾಸಗಳನ್ನು ಕೂಡ ನೀವು ರೂಢಿಸ್ಬೋದು. ಇದಾದ ನಂತರ ಇಲ್ಲಿ 3 ಬಗೆಯಲ್ಲಿ ಗೊಂಬೆಗಳನ್ನು ಇದು ಮಾಡಿದ್ದಾರೆ. ವಿವಿಧ ಹಿಂದಿನ ಕಾಲದಲ್ಲಿ ಸಿಗ್ತಾ ಇತ್ತಲ್ವ ಗೊಂಬೆಗಳು, ಆ ಗೊಂಬೆಗಳನ್ನು ಕೂಡ ಇಲ್ಲಿ ಕೆತ್ತನೆ ಇದನ್ನು ಮಾಡಿಟ್ಟಿದ್ದಾರೆ. ಹಾಗೆ ನೋಡಿ, ಇಲ್ಲಿ ಕೈಯಲ್ಲಿ ಬಿಡಿಸಿರುವಂಥ ದೇವತೆಗಳ ಫೋಟೋ ಕೂಡ ಇವರು ಕೈಯಲ್ಲಿ ಬಿಡಿಸಿ ಅದನ್ನು ಇದಕ್ಕೆ ಇಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ವಿವರಣೆಗಳನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು. ನೀವು ಒಮ್ಮೆ ವಿಸಿಟ್ ಮಾಡಿ. ಇದು ಗೊಂಬೆಗಳ ಹಬ್ಬ, ದಸರಾ ಅಲ್ವಾ. ಸೊ ನಮ್ಮ ಒಂದು ಇದನ್ನು ನಾವು ಮೆರಿಬೇಕು. ನೋಡಿ, ಹಿಂದಿನ ಕಾಲದಲ್ಲಿ ಸಿಗ್ತಾ ಇರೋವಂಥ ಗೊಂಬೆಗಳು ರಬ್ಬರ್ ಟೈಪ್ನಲ್ಲಿ ಇರುತ್ತೆ. ತುಂಬ ಚೆನ್ನಾಗಿತ್ತು. ನೀವು ಒಮ್ಮೆ ವಿಸಿಟ್ ಮಾಡಿ. ನಿಮ್ಗೆ ಅಲ್ಲಿನ ಅನುಭವ ಬೇರೆ ಥರನೇ ಇರುತ್ತೆ. ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಅಷ್ಟೊಂದು ಅನುಭವ ಬರಲಿಕ್ಕಿಲ್ಲ. ಬಟ್ ಅಲ್ಲಿ ನಿಮ್ಗೆ ಹೋದಾಗ ತುಂಬಾ ಖುಷಿಯಾಗುತ್ತೆ. ಯಾವುದೋ ಒಂದು ಗೊಂಬೆ ಲೋಕಕ್ಕೆ ಹೋಗಿ ಬಂದಿರೋ ಅಂಥ ಅನುಭವ ನಿಮಗಾಗತ್ತೆ. ನಿಮ್ಮ ಚಿಕ್ಕ ವಯಸ್ಸಿನ ನೆನಪುಗಳನ್ನು ನಿಮಗೆ ತರುತ್ತೆ ಅಂತಲೇ ಹೇಳ್ತೀನಿ ನಾನು. ನೋಡಿ, ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ಬಿಡಿಸಿರೋವಂಥ ಒಂದು ಇದು ಕೂಡ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ, ಪಿಂಗಾಣಿಯ ಹಕ್ಕಿಗಳನ್ನೆಲ್ಲ ಕಾಣ್ಬೋದು. ನಾವು ಚಿಕ್ಕವರಿದ್ದಾಗ ಇದು ಮಾರಾಟಕ್ಕೆ ಬರ್ತಿತ್ತು. ಬಟ್ ಈಗ ಇದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಪ್ಲಾಸ್ಟಿಕ್ ಮತ್ತು ಚೈನೀಸ್ ಐಟಮ್ ಬಂದಾಗಿಂದ. ನೀವು ಒಮ್ಮೆ ಟ್ರೈ ಮಾಡಿ. ಹೇಗಿತ್ತು ನಿಮ್ಮ ಅನುಭವವನ್ನು ನನ್ನ ಜೊತೆ ಈ ಒಂದು ಇದರಲ್ಲಿ ಕಮೆಂಟ್ ಮಾಡಿ. ಸಾಕಷ್ಟು ದಿನ ಸಂಜೆ ಕೂಡ ಇಲ್ಲಿ ಪ್ರೋಗ್ರಾಮ್ಸ್ ಇರುತ್ತೆ, ಅದನ್ನು ಕೂಡ ನೀವು ಅಟೆಂಡ್ ಆಗ್ಬೋದು.